ವ್ಯಕ್ತಿ ಕೊಲೆ ಮಾಡಿ ಕಬ್ಬಿನ ಗದ್ದೆಯಲ್ಲಿ ಎಸೆದು ಹೋದ ಪ್ರಕರಣವನ್ನ ಬೆಳಗಾವಿ ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ಪ್ರಕರಣದ ಕುರಿತು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಬುಳೇದ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದು, ಇದೇ ತಿಂಗಳ 20ರಂದು ಶಶಿಕಾಂತ್ ಹೊನ್ನಕಾಂಬಡಿ ಎಂಬ 40 ವರ್ಷದ ವ್ಯಕ್ತಿಯ ಕೊಲೆಯಾಗಿತ್ತು. ನಳಿನ್ ಎನ್ನುವವರ ಗದ್ದೆಯಲ್ಲಿ ಶಶಿಕಾಂತ್ ಹೊನ್ನಕಾಂಬಡಿ ಎನ್ನುವವರ ಶವ ಸಿಕ್ಕಿತ್ತು. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಶೇಡ್ಬಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದ ಘಟನೆ ಇದಾಗಿದ್ದು, ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ದುಷ್ಕರ್ಮಿ ಪರಾರಿಯಾಗಿದ್ದ. ಶಶಿಕಾಂತ್ ಪತ್ನಿ ಮಂಗಳಾ ಹೊನ್ನಕಾಂಬಡಿಯಿಂದ ದೂರು ಪಡೆದು ಪೊಲೀಸರು ತನಿಖೆಯನ್ನ ಪ್ರಾರಂಭಿಸಿದ್ದರು. ಕೊಲೆಯಾದ ಶಶಿಕಾಂತ್ ಪ್ರಕರಣದಲ್ಲಿ ಶೇಡ್ಬಾಳ ಗ್ರಾಮದ ಮೈಮುದ್ದೀನ್ ಜಮಾದರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯಾದ ಶಶಿಕಾಂತ್ ಬಡ್ಡಿ ವ್ಯವಹಾರ ಮಾಡಿಕೊಂಡಿದ್ದ. ಮೈಮುದ್ದೀನ್ ಶಶಿಕಾಂತ್ ಬಳಿ ಬಡ್ಡಿಗೆ ಹಣವನ್ನ ತೆಗೆದುಕೊಂಡಿದ್ದ. ಮುಂಚೆ ಎಲ್ಲ ಹಣ ತೆಗೆದುಕೊಂಡ ಹಣಕ್ಕೆ ಬಡ್ಡಿ ನೀಡಿ ಮೈಮುದ್ದೀನ್ ಸಾಲ ತೀರಿಸಿದ್ದ. ನಂತರ ಶಶಿಕಾಂತ್ ಬಳಿ ಮರಳಿ 20,000 ರೂಪಾಯಿ ಸಾಲವನ್ನ ಮೈಮುದ್ದೀನ್ ಪಡೆದಿದ್ದ. ಇದಕ್ಕೆ ಹೆಚ್ಚಿಗೆ ಬಡ್ಡಿಯನ್ನ ಶಶಿಕಾಂತ್ ಹೊನ್ನಕಾಂಬಡಿ ಹಾಕಿದ್ದ. ಮೈಮುದ್ದೀನ್ ತಾನು ಬಡ್ಡಿಗೆ ಪಡೆದ ಹಣವನ್ನ 19ರ ತಾರೀಕಿಗೆ ವಾಪಸ್ ಕೊಡುತ್ತೇನೆ ಎಂದು ಹೇಳಿದ್ದ. ಶಶಿಕಾಂತ್ ಇಟ್ಟುಕೊಂಡಿದ್ದ ಹೂವಿನ ಅಂಗಡಿಯ ಬಳಿ ಹೋಗಿ ಹಣ ಕೊಡುವೆ ಎಂದು ಗದ್ದೆಗೆ ಕರೆದುಕೊಂಡು ಹೋಗಿ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಮೈಮುದ್ದೀನ್ ಶಶಿಕಾಂತನನ್ನ ಕೊಲೆ ಮಾಡಿ, ನಂತರ ಕೊಲೆಗೆ ಬಳಸಿದ ಕಲ್ಲು ಹಾಗೂ ಮೃತ ಶಶಿಕಾಂತನ ಮೊಬೈಲ್ ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ಕೃಷಿ ಹೊಂಡಕ್ಕೆ ಹಾಕಿ ಸ್ಥಳದಿಂದ ಕಾಲ್ಕಿತ್ತಿದ್ದ. ವೃತ್ತಿಯಲ್ಲಿ ಚಿಕನ್ ಬಿರಿಯಾನಿ ಅಂಗಡಿ ಇಟ್ಟುಕೊಂಡಿದ್ದ ಮೈಮುದ್ದೀನ್ ಸದ್ಯ ಕೊಲೆ ಪ್ರಕರಣದಲ್ಲಿ ಕಾಗವಾಡ ಪೊಲೀಸರ ಅತಿಥಿಯಾಗಿದ್ದು, ಕೇವಲ 20,000 ರೂಪಾಯಿಗಾಗಿ ಕೊಲೆ ನಡೆದಿದೆ ಎಂದು ಮಾಧ್ಯಮಗಳಿಗೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಬುಳೇದ್ ತಿಳಿಸಿದರು. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಮೃತನಾದಂಥ ಶಶಿಕಾಂತ್ ಹೊನ್ನಕಾಂಬಳೆ ಅವನ ಪತ್ನಿ ಆದಂಥ ಮಂಗಳ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ತಗೊಳ್ತಾರೆ. ಕೊಲೆಯ ತನಿಖೆ ಕೈಗೆತ್ತಿಕೊಳ್ತಾರೆ. ಪ್ರಾರಂಭದಲ್ಲಿ ನಮಗೆ ಯಾವುದೇ ಸಾಕ್ಷಿಗಳು ಕುರುಹುಗಳು ಇರೋದಿಲ್ಲ. ಜೊತೆಗೆ ಅವರ ಕುಟುಂಬದವರು ಕೂಡ ಯಾರ ಮೇಲೆ ಸಂಶಯ ಕೂಡ ವ್ಯಕ್ತಪಡಿಸಿರೋದಿಲ್ಲ. ಹಾಗಾಗಿ ಸುಮಾರು 1 ದಿವಸದ ಮಟ್ಟಿಗೆ ನಮಗೆ ಇದೊಂದು ಜಟಿಲವಾದಂತ ಒಂದು ಪ್ರಕರಣ ಆಗಿರುತ್ತೆ. ತದನಂತರ ನಮ್ಮ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ಊರಿನ ಫೈಮುದ್ದೀನ್ ಮುಲ್ಲಾ ಸಾಬ್ ಜಮಾದಾರ್ ಅನ್ನುವಂಥ ವ್ಯಕ್ತಿ ನಮ್ಮ ತನಿಖೆಯಲ್ಲಿ ಕೊಲೆಗಾರನಂತ ಕಂಡು ಬಂದಿದ್ದರಿಂದ ಅವನನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯಲ್ಲಿ ಅವನು ತನ್ನ ತಪ್ಪೊಪ್ಪಿಗೆಯನ್ನೇ ಹೇಳಿರೋದ್ರಿಂದ ಮಾನ್ಯ ನ್ಯಾಯಾಲಯಕ್ಕೆ ಮುಂದಿನ ಕಾನೂನು ಪ್ರಕಾರಕ್ಕೆ ಒಪ್ಪಿಸಿದ್ದೀವಿ. ಈ ಪ್ರಕರಣದ ಹಿನ್ನೆಲೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದೇನಪ್ಪಾ ಅಂತಂದ್ರೆ, ಕೊಲೆಯಾದಂತಹ ಶಶಿಕಾಂತ್ ಈತನು ಊರಲ್ಲಿ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಈ ಫೈಮುದ್ದೀನ್ ಕೂಡ ಶಶಿಕಾಂತ್ ಹತ್ರ ಸಾಲ ತೆಗೆದುಕೊಂಡಿದ್ದ. ಮುಂಚೆ ತೆಗೆದುಕೊಂಡಿರೋ ಹಣಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ಸು ತೀರಿಸಿದ್ದ. ಈ ಸರ್ತಿ ಅವನು 20,000 ತಗೊಂಡಿದ್ದ, ಮತ್ತೆ ತಿಂಗಳಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ತಿದ್ದ ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆ ಒಂದು ಸಿಟ್ಟಲ್ಲಿ ಅದೇನು 20,000 ವಾಪಸ್ ಕೊಡ್ಬೇಕಾಗಿತ್ತು, ಅದನ್ನ 19ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದ ಯಾರು ಫೈಮುದ್ದೀನ್. ಇವನು 19ನೇ ತಾರೀಕು ತನ್ನ ಅಂಗಡಿನ ಮುಚ್ಕೊಂಡು ಅವನ ಹತ್ರ ಹೋಗ್ತಾರೆ. ಇವನು ಜೊತೆಗೆ ಅವನ ಬೈಕಲ್ಲೇ ಎಲ್ಲಿ ಮುಖ್ಯ ರಸ್ತೆ ಇದೆಯೋ ಅದನ್ನ ಬಿಟ್ಟು ಬೇರೆ ಒಳದಾರಿಯಿಂದ ಅಲ್ಲಿ ಜಮೀನ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಮೊದಲು ಅವನಿಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವನು ಫೈಮುದ್ದೀನ್ ಜಮಾದಾರ್ ಸ್ವಲ್ಪ ದೃಢಕಾಯದ ವ್ಯಕ್ತಿಯಾಗಿದ್ದು, ಕೊಲೆಯಾದಂತ ಶಶಿಕಾಂತ್ ಸ್ವಲ್ಪ ಕೃಷಕಾಯದ ವ್ಯಕ್ತಿ. ಸೊ ಅವನ್ನ ಬೀಳಿಸಿ ಅವನ ಮೇಲೆ ತಲೆ ಮೇಲೆ ಕಲ್ಲನ್ನ ಎತ್ತಿ ಅವನ ಕೊಲೆಗೆ ಕಾರಣರಾಗ್ತಾನೆ. ಕೊಲೆ ಮಾಡಿದ್ಮೇಲೆ ಅವನ ಮೊಬೈಲು ಮತ್ತೆ ಕೊಲೆಗೆ ಬಳಸಿರ್ತಕ್ಕಂಥ ಅದನ್ನ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಎಸೆದಿದ್ದು, ಅದನ್ನ ನಮ್ಮವರು ಮೊನ್ನೆ ದಿವಸ ಕೃಷಿ ಹೊಂಡವನ್ನ ಖಾಲಿ ಮಾಡಿ ಅಲ್ಲಿ ಈ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲನ್ನ ಸೀಜ್ ಮಾಡಿದ್ದಾರೆ. ಜೊತೆಗೆ ಮೃತನ ಮೊಬೈಲ್ ಕೂಡ ಅಲ್ಲಿ ನಮ್ಗೆ ಸಿಕ್ಕಿದೆ. ವೆರಿ ಅನ್ಫಾರ್ಚುನೇಟ್.
ಅವತ್ತೇನ್ ಸಾಲ ಕೊಡ್ತೀನಿ ಅಂತ ಕರೆದಿರ್ತಾರ. ವಾಪಸ್ಸು ಸಾಲ ಹಣ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಇವನು ಕೊಲೆಗಾರ ಅವನಿಗೆ ಹೇಳಿರ್ತಾನೆ. ಸೊ ಅವನೇ ಬರ್ತಾನೆ ಇವನ ಅಂಗಡಿಗೆ. ಇವನು ಹೂವಿನ ವ್ಯಾಪಾರಿ ಶಶಿಕಾಂತ್. ಅವನು ಕೊಲೆಗಾರ ಇದು ಏನಂತಾರೆ ಚಿಕನ್ ಬಿರಿಯಾನಿದ ಅಂಗಡಿಯನ್ನ ಇಟ್ಕೊಂಡಿದ್ದಾನೆ. ಅವನ್ ಮೂಲತಃ ಮೀರಜ್ನವನು. ಇತ್ತೀಚೆಗೆ ಅಂದ್ರೆ 3 ವರ್ಷದ ಕೆಳಗಡೆ ಇಲ್ಲಿ ಬಂದು ಸೆಟಲ್ ಆಗಿ ಒಂದೊಂದು 15 ಗುಂಟೆ ಜಮೀನಿದೆ ಅಲ್ಲಿ. ಅಲ್ಲಿ ಒಂದು ಶೆಡ್ ಅನ್ನ ಹಾಕೊಂಡು ಊರಲ್ಲಿ ಚಿಕನ್ ಬಿರಿಯಾನಿನ ಮಾಡ್ಕೊಂಡು ಇದ್ದ. ಶಶಿಕಾಂತ್ ಅವ್ರ ಅಂಗಡಿಗೆ ಹೋಗಿರ್ತಾರಂತ. ಶಶಿಕಾಂತ್ನ ಅಂಗಡಿಗೆ ಅವನೇ ಬರ್ತಾನೆ. ಆಮೇಲೆ ಅವನನ್ನ ಕರ್ಕೊಂಡು ತನ್ನ ಬೈಕಲ್ಲೇ ಕೂಡಿಸ್ಕೊಂಡು ಹೋಗಿ ಊರೊಳಗಡೆ ಹೋಗಿ ಅವನಿಗೆ ಕೊಲೆ ಮಾಡ್ತಾನೆ. ಅಂದ್ರೆ ಆರೋಪಿ ಪತ್ತೆ ಹಚ್ಚೋದು ಒಂದು ಚಾಲೆಂಜಿಂಗ್ ಆಗಿತ್ತು. GBN 7 News